ಮ್, ಈ ಶುಂಠಿ ನೋಡ್ತಾ ಒಂದು ಕತೆ ಹೇಳಬೇಕು ಅಂತೇಳಿ ನಿಮ್ಗೆ ಅನಿಸ್ತದೆ. ಸೊ ಹೇಳ್ಬಿಡ್ತೀನಿ, ದಯವಿಟ್ಟು ಸ್ಕಿಪ್ ಮಾಡ್ದಿರಾ ಫುಲ್ಲು ಈ ಒಂದು ಕಥೆಯನ್ನು ಕೇಳಿ. ಒಬ್ಬ ವ್ಯಕ್ತಿಗೆ ತನ್ನ ಸಾವು ಸಮೀಪ ಬರ್ತೈತೆ ಅಂತೇಳಿ ಅನ್ನಿಸ್ತಂತೆ. ಇನ್ನೇನು ಸದ್ಯದರಲ್ಲಿ ನಾನು ಸತ್ತೋಗ್ತೀನಿ ಅಂತೇಳಿ. ಸೊ ಆ ವ್ಯಕ್ತಿ ಏನು ಮಾಡ್ದ ಅಂತೇಳಿದ್ರೆ, ಆ ಗೋರಿನಲ್ಲಿ ಹೋಗಿ ನಾನು ಒಬ್ಬನೇ ಮಲ್ಕೋಬೇಕಲ್ಲ, ತುಂಬ ಏನಾಗುತ್ತೆ, ದುಃಖ ಆಗುತ್ತೆ, ಒಬ್ಬನೇ ಬೇಜಾರಾಗುತ್ತೆ ಅಂಥೇಳಿ ತುಂಬ ಮನಸ್ಸಿಗೆ ಬೇಜಾರಾಗೋಯ್ತಂತೆ. ಸೊ ಆ ಟೈಮಲ್ಲಿ ಅವನಿಗೆ ತುಂಬ ಆತ್ಮೀಯರಾದಂಥ 3 ಜನ ಫ್ರೆಂಡ್ಸ್ ಇದ್ರಂತೆ. ಸೊ ಅವ್ರನ್ನ ಹೋಗಿ ಕೇಳ್ತಾನೆ, ನನ್ನ ಸಾವು ಸಮೀಪದಲ್ಲಿದೆ, ನಾನು ಗೋರಿನಲ್ಲಿ ಒಬ್ಬನೇ ಮಲ್ಕೋಬೇಕು ಅಂಥೇಳಿ ಒಬ್ಬ ಮಿತ್ರನನ್ನು ಹೋಗಿ ಕೇಳ್ತಾನೆ, ಮೊದಲನೇ ಮಿತ್ರ. ಸೊ ಮೊದಲನೇ ಮಿತ್ರ ಏನಿದ್ದಾನೆ ಅವನ ಹತ್ರ ಹೋಗ್ಬಿಟ್ಟು, ನನ್ನ ಸಾವು ಸಮೀಪದಲ್ಲಿದೆ, ನೀನು ಕೂಡ ನನ್ನ ಜೊತೆ ಇರಬೇಕು, ನೀನು ಕೂಡ ನನ್ನ ಸಾವಿನಲ್ಲಿ ಭಾಗಿಯಾಗಬೇಕು, ನೀನು ಕೂಡ ನನ್ನ ಗೋರಿನಲ್ಲಿ ನನ್ನ ಒಬ್ಬನೇ ಇರೋದಕ್ಕೆ ಬೇಜಾರಾಗುತ್ತೆ, ಸೊ ನೀನು ನನ್ನ ಜೊತೆ ಬಾ ಅಂಥೇಳಿ. ಆಗ ಮೊದಲನೇ ಮಿತ್ರ ಹೇಳಿದಂತೆ, ನಾನು ನಿನ್ನ ಎಲ್ಲಿಗೆ ಯಾವ ಜಾಗಕ್ಕೆ ಹಾಕ್ತಾರೆ ಆ ಸ್ಥಳವನ್ನು ಕೊಡಿಸಬಲ್ಲೆ, ಅಥವಾ ನಿನ್ನ ಸಾವು ನೀನು ಆ ಗೋರಿ ತನಕ ಹೋಗೋ ತನಕನೂ ನಾನು ಏನು ಖರ್ಚು ವೆಚ್ಚಗಳಿದೆ ಅದನ್ನೆಲ್ಲ ನಾನು ಕೊಡ್ತೀನಿ, ಮತ್ತು ಜಾಗವನ್ನು ಕೂಡ ಕೊಡಿಸ್ತೀನಿ. ಆದರೆ ನಿನ್ನ ಜೊತೆ ಬರೋದಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂಥೇಳಿ ಮೊದಲನೇ ಮಿತ್ರ ಹೇಳ್ತಾನೆ. ಸೊ ಆಮೇಲೆ ತುಂಬ ದುಃಖಿತನಾಗಿ, ನನ್ನ ಆತ್ಮೀಯನಾಗಿ ಈ ಥರ ಹೇಳಿದ್ನಲ್ಲ ಅಂದ್ಬಿಟ್ಟು ಇನ್ನೂ ದುಃಖಿತನಾಗಿ 2ನೇ ಮಿತ್ರನ ಹತ್ರ ಹೋಗ್ತಾನೆ. 2ನೇ ಮಿತ್ರನ ಹತ್ರ ಹೋದಾಗ ಕೇಳ್ತಾನೆ, ಈ ಥರ ವಿಷಯಗಳನ್ನೆಲ್ಲ ಹೇಳ್ತಾನೆ. ಹಿಂಗೆ ಗೋರಿನಲ್ಲಿ ನಾನು ಒಬ್ಬನೇ ಮಲ್ಕೋಬೇಕು, ಅಲ್ಲಿ ಅದನ್ನು ನೋಡಿದಾಗಲೇ ನನಗೆ ತುಂಬ ಬೇಜಾರಾಗುತ್ತೆ, ಅಲ್ಲಿ ಒಬ್ಬನೇ ಇರಬೇಕಾಗತ್ತೆ, ದುಃಖ, ಅದನ್ನೆಲ್ಲ ಹೇಳ್ಕೊತಾನೆ. ಆಗ 2ನೇ ಮಿತ್ರ ಹೇಳ್ತಾನೆ, ನಿನ್ನ ಸಾವಿನಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ, ನೀನು ನಿನ್ನ ಸ್ಮಶಾನದವರೆಗೂ ಕೂಡ ನಾನು ನಿನ್ನ ದೇಹವನ್ನು ಹೊತ್ಕೊಂಡು ನಾನು ಆ ಸ್ಮಶಾನ ತನಕ ಬರ್ತೇನೆ. ಪ್ರತಿಯೊಂದು ಆಗುಹೋಗುಗಳು, ಅಲ್ಲಿ ಸಾವಿನಲ್ಲಿ ಏನೇನು ಆಗುಹೋಗುಗಳು ಎಲ್ಲದನ್ನು ನಾನು ನೋಡ್ಕೋಬಲ್ಲೆ, ನಿನ್ನ ಸಾವಿನ ಜೊತೆಯಲ್ಲೇ ನಾನು ಬರ್ತೇನೆ, ನಾನು ನಿನ್ನ ಸಾವಿನಲ್ಲಿ ಏನೇನು ಖರ್ಚುಗಳು ಬರುತ್ತೆ ಅದನ್ನೆಲ್ಲ ನೋಡ್ಕೋಬಲ್ಲೆ, ಅಳಬಲ್ಲೆ, ದುಃಖಿತನಾಗ್ತೀನಿ, ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ. ಆದರೆ ಮಣ್ಣು ಮುಚ್ಚೋ ತನಕನೂ ನಾನು ನಿನ್ನ ಜೊತೆನೇ ಇರ್ತೀನಿ, ಅದಾದಮೇಲೆ ನನಗೆ ಸಾಧ್ಯ ಇಲ್ಲ ನಿನ್ನ ಜೊತೆ ಬರೋದಕ್ಕೆ, ದಯವಿಟ್ಟು ಕ್ಷಮೆ ಇರಲಿ ಅಂಥೇಳಿ 2ನೇ ಮಿತ್ರ ಹೇಳ್ತಾನೆ. ಅಲ್ಲಿ ಕೂಡ ತುಂಬ ಬೇಜಾರಾಗುತ್ತೆ ಇವನಿಗೆ, 2ನೇ ಮಿತ್ರ ಕೂಡ ಹೀಗೆ ಹೇಳ್ಬಿಟ್ನಲ್ಲ ಅಂಥೇಳಿ. 3ನೇ ಮಿತ್ರನ ಹತ್ರ ಹೋಗ್ತಾನೆ, ತುಂಬ ದುಃಖಿತನಾಗೆ ಹೋಗ್ತಾನೆ. ಅಲ್ಲಿ ಇಬ್ಬರು ಮಿತ್ರರು ಈ ಥರ ಹೇಳಿದ್ದಾರೆ, ಸಾವಿನಲ್ಲಿ ನನ್ನ ಜೊತೆ ಬರೋದಕ್ಕಾಗಲ್ಲ ಅಂಥೇಳಿ. ಸೊ 3ನೇ ಮಿತ್ರ ಕೂಡ ಇದೇ ರೀತಿ ಹೇಳ್ತಾನೆ ಅಂಥೇಳಿ ಅವನು ಅಂದ್ಕೊಂಡು 3ನೇ ಮಿತ್ರನ ಹತ್ರ ಹೋಗ್ತಾನೆ. 3ನೇ ಮಿತ್ರ ಹೇಳ್ತಾನೆ, ಇವನ ದುಃಖಗಳನ್ನೆಲ್ಲ ಆಲಿಸಿ ಅವನು ಹೇಳ್ತಾನೆ, ಏನನ್ನು, ನಿನ್ನ ಸಾವಿನಲ್ಲಿ ಭಾಗಿಯಾಗ್ತೇನೆ, ನೀನು ಸ್ಮಶಾನದಲ್ಲಿ ಹೋಗೋವರೆಗೂ ನಿನ್ನ ಗೋರಿನಲ್ಲಿ ಮುಚ್ಚಿ ನಿನ್ನ ದೇಹದ ಜೊತೆಗೆ ನಾನು ಬರ್ತೇನೆ. ಆ ಸ್ವರ್ಗದ ದೇವಾನುದೇವತೆಗಳು ನಿನ್ನ ಜೊತೆ, ನಿನ್ನ ದೇಹ ಮತ್ತು ಆತ್ಮ ಎರಡೂ ಬೇರೆ ಬೇರೆ ಆದಾಗ ದೇವಾನುದೇವತೆಗಳು ನಿನ್ನ ಬಂದು ಮಾತಾಡಿಸುವಾಗಲೂ ಕೂಡ ನಾನು ನಿನ್ನ ಜೊತೆ ಇರ್ತೇನೆ, ಸ್ವರ್ಗದ ಬಾಗಿಲು ತನಕನೂ ನಾನು ನಿನ್ನ ಜೊತೆ ಇರ್ತೇನೆ, ನೀನು ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂಥೇಳಿ ಕೊನೆಯ ಮಿತ್ರ ಹೇಳ್ತಾನೆ. ಅವನೊಬ್ಬನೇ ಕೊನೆಯ ಮಿತ್ರ ಈ ಥರ ಹೇಳ್ತಾನೆ. ತುಂಬ ಸಂತೋಷ ಆಗುತ್ತೆ ಇವನಿಗೆ, ತುಂಬ ಸಂತೋಷ ಆಗಿ ಖುಷಿಯಿಂದ ಮನೆಗೆ ಹೋಗ್ತಾನೆ. 3ನೇ ಮಿತ್ರ ನನ್ನ ಜೊತೆ ಬರ್ತಾನೆ ಅಂಥೇಳಿ. ಸೊ ಆ 3ನೇ ಮಿತ್ರ ಈ ರೀತಿ ಹೇಳಿದಾಗ ಇವನಿಗೆ ತುಂಬ ಖುಷಿಯಾಗುತ್ತೆ, ಹೋಗ್ತಾನೆ ಮನೆಗೆ. ಸೊ ಇಲ್ಲಿ ಈ ಒಂದು ಕಥೆಯಲ್ಲಿ ನೀತಿ ಏನಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಆ ವ್ಯಕ್ತಿಯ ಆ 3 ಮಿತ್ರರು ಯಾರು ಗೊತ್ತಾ? ಮೊದಲನೇ ಮಿತ್ರ ಹಣ. ಮೊದಲನೇ ಮಿತ್ರ ಹಣ, ನಿನ್ನ ಖರ್ಚು ವೆಚ್ಚಗಳು ಎಲ್ಲವನ್ನೂ ನೋಡ್ಕೋತೇನೆ, ನಿನ್ನ ಸ್ಮಶಾನದವರೆಗೂ ಏನೇನು ಖರ್ಚು ವೆಚ್ಚಗಳೆಲ್ಲ ನೋಡ್ಕೋತೀನಿ, ನಾನು
ಪ್ರತಿಯೊಂದು ನಿನಗೆ ಆ ಜಾಗವನ್ನು ಕೊಡಿಸ್ತೇನೆ, ನಿನ್ನ ದೇಹವನ್ನು ಹಾಕೋದಕ್ಕೆ ಜಾಗವನ್ನು ಕೂಡ ಕೊಡಿಸ್ತೇನೆ ಅಂತ ಹೇಳಿದಂತಹ ಮೊದಲನೇ ಮಿತ್ರ ಅದು ಹಣ. ಹಣ ಈ ರೀತಿ ಹೇಳುತ್ತೆ, ಆ ಮೊದಲನೇ ಮಿತ್ರ ಆ ವ್ಯಕ್ತಿಗೆ ಹಣ ಆಗಿರುತ್ತೆ. ಹಾಗೆ ಎರಡನೇ ಮಿತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿನ್ನ ಸ್ಮಶಾನದ ಹಾಕಿ ನಿನ್ನ ಮಣ್ಣು ಮುಚ್ಚೋ ತನಕನೂ ನಾನು ನಿನ್ನ ಜೊತೆ ಇರ್ತೀನಿ ಅಂಥೇಳಿ ಏನು ಹೇಳುತ್ತಲ್ವ. ಸೊ ಇದು ಸಂಬಂಧ, ಆ ವ್ಯಕ್ತಿಯ ಸಂಬಂಧ. ಮೊದಲನೆಯದು ಹಣ, ಎರಡನೆಯದು ಸಂಬಂಧ. ಸಂಬಂಧಗಳು ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಸತ್ತಾಗ ಅಳುವುದರಿಂದ ಹಿಡಿದು ಪ್ರತಿಯೊಂದು ಖರ್ಚು ವೆಚ್ಚಗಳಿಂದ ಹಿಡಿದು ಆ ಸ್ಮಶಾನದವರೆಗೂ ಅವನನ್ನು ಎತ್ಕೊಂಡು ಹೋಗಿ ಅಲ್ಲಿ ಆ ಸ್ಮಶಾನವನ್ನು ಅವನ ಎಲ್ಲ ಸಂಸ್ಕಾರ ಮಾಡಿ ಬರೋ ತನಕನೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಇನ್ನು ಹೇಳುತ್ತಲ್ಲ ಎರಡನೇ ಮಿತ್ರ. ಸೊ ಅದು ಸಂಬಂಧಗಳು, ಸಂಬಂಧ. ಆದರೆ ಮೂರನೇ ಮಿತ್ರ ನಿನ್ನ ಸ್ವರ್ಗದ ಬಾಗಿಲ ತನಕನೂ ಕಳಿಸ್ಕೊಡ್ತೀನಿ ಅಂತ ಹೇಳಿ ಏನು ಹೇಳುತ್ತಲ್ಲ ಮೂರನೇ ಮಿತ್ರ. ಸೊ ಅದು ನಾವು ಮಾಡಿದ ಬದುಕಿನಲ್ಲಿ ಧರ್ಮ ಕಾರ್ಯಗಳು. ಅದೇನೆ ನೋಡಿ, ನಾವು ಸತ್ತ ಮೇಲೂ ನಮ್ಮ ಗೋರಿಯ ಜೊತೆಗೆ ನಮ್ಮ ಜೊತೆನೇ ದೇಹದಲ್ಲಿ ಅಥವಾ ಮತ್ತು ನಾವು ಸತ್ತು ಸ್ವರ್ಗದ ಬಾಗಿಲವರೆಗೂ ಮತ್ತು ನಾವು ಸತ್ತ ನಂತರವೂ ಕೂಡ ನಮ್ಮ ಧರ್ಮ ಕಾರ್ಯಗಳೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೊತೆನೇ ಇರುತ್ತೆ. ಎಲ್ಲ ಮಾತಾಡ್ತಾರೆ ನಮ್ಮ ಧರ್ಮ ಕಾರ್ಯಗಳೇನೇನಿರುತ್ತೆ. ಸೊ ಇದು ಮೂರನೇ ಮಿತ್ರ. ಸೊ ಇದು ಒಂದು ನೀತಿ ಕತೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೂರನೇ ಮಿತ್ರನನ್ನು ಜಾಸ್ತಿ ಅವಲಂಬನೆ ಆಗಬೇಕು. ಅವಲಂಬನೆ ಅಂತ ಹೇಳಿದ್ರೆ ನಾವು ಬದುಕಿನಲ್ಲಿ ಧರ್ಮ ಕಾರ್ಯಗಳನ್ನ ಮಾಡ್ತಾ ಹೋಗಬೇಕು, ಧರ್ಮವಾಗಿ ಬದುಕಬೇಕು ಅಂತ. ಅದಕ್ಕೆ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತೇಳಿ. ಸೊ ಇದು ಮೂರನೇ ಮಿತ್ರ. ಇದೊಂದು ಸಣ್ಣ ನೀತಿಕತೆ ಅಂತ ಹೇಳಿದ್ರೆ, ಹಣ, ಸಂಬಂಧ, ಧರ್ಮ ಕಾರ್ಯಗಳು ಇವೆರಡು ಮೊದಲನೇ ಮಿತ್ರ ಎರಡನೇ ಮಿತ್ರ ಇಬ್ಬರು ಇರಬಾರ್ದು ಅಂತ ಹೇಳಿ ಅಲ್ಲ, ಆದರೆ ಮೂರನೇ ಮಿತ್ರಕ್ಕೆ ಧರ್ಮ ಕಾರ್ಯಗಳು ಇದನ್ನು ಜಾಸ್ತಿ ನಾವೇನು ಮಾಡಬೇಕು, ಫೋಕಸ್ ಮಾಡಬೇಕು ಅಂತೇಳಿ ಇದೊಂದು ನೀತಿಕತೆ. ಹಾಗಾಗಿ ನಾವು ಸತ್ತ ನಂತರವೂ ಕೂಡ ನಮ್ಮ ಸ್ವರ್ಗದ ಬಾಗಿಲು ಮುಟ್ಟೋ ತನಕ ನಮ್ಮ ಧರ್ಮ ಕಾರ್ಯಗಳು ನಮ್ಮ ಜೊತೆ ಇರುತ್ತೆ ಅಂಥೇಳಿ ಏನು ನೀತಿ ಇದೆಯಲ್ವ. ಸೊ ಇದೊಂದು ಸಣ್ಣ ಕತೆ ಇವತ್ತು ಹೇಳಬೇಕು ಅನ್ನಿಸ್ತು, ಹೇಳಿದೆ. ನಮ್ಮ ಶುಂಠಿ ಗದ್ದೆನಲ್ಲಿ ನಿಂತ್ಕೊಂಡು ಹೇಳಿದ್ದೀನಿ. ಸೊ ನೋಡಿ, ಈ ಕಥೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಹಣ ನಮ್ಮ ಜೊತೆ ಬರೋದಿಲ್ಲ, ಗೋರಿ ತನಕನೂ ಬರೋದಿಲ್ಲ ಹಣ. ಹಾಗೆ ಸಂಬಂಧಗಳು ಗೋರಿ ತನಕ ಬರುತ್ತೆ ಮತ್ತು ಇಲ್ಲ. ಆದರೆ ಮೂರನೇ ಮಿತ್ರ ಇದ್ದಾನಲ್ಲ, ಏನು ನಾವು ಮಾಡಿದಂತಹ ಧರ್ಮ ಕಾರ್ಯಗಳಿದಾವಲ್ಲ, ಸೊ ಅದು ನಮ್ಮ ಜೊತೆಗೆ ಯಾವತ್ತಿದ್ರೂ ಇರುತ್ತೆ. ಸೊ ಇದು ಒಂದು ನೀತಿ. ಸೊ ಹಾಗಾಗಿ ಈ ಕತೆ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಎಸ್, ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ವೆರಿ ಮಚ್.